ಬೆಳಗಿನ ಜಾವ ರಾಮಾಪುರದಲ್ಲಿ ಚಳಿಗೆ ಮಂಜು ಬೀಳ್ತಾ ಇರುತ್ತೆ. ಊರೆಲ್ಲ ಗಾಢ ನಿದ್ರೆಯಲ್ಲಿರುತ್ತದೆ. ಆದರೆ ಪ್ರಸಾದನ ಮನೆಯಲ್ಲಿ ಆಗಲೇ ಬೆಳಕು ತುಂಬಿರುತ್ತದೆ. ಏಕೆಂದರೆ ಈಗ ಆ ಮನೆಯಲ್ಲಿರುವ ಸೊಸೆಯಂದಿರು ಸಾಧಾರಣದವರಲ್ಲ. ದೊಡ್ಡ ಸೊಸೆ ಅನಾಮಿಕ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಶಾಂತಿ ಭದ್ರತೆಯನ್ನು ಕಾಪಾಡ್ತಾ ಇದ್ರೆ, ಎರಡನೇ ಸೊಸೆ ಅವನಿ ಸರ್ಕಾರಿ ವೈದ್ಯಳಾಗಿ ಬಡವರ ಪ್ರಾಣಕ್ಕೆ ಭರವಸೆ ಕೊಡ್ತಾ ಇದ್ಲು. ಇನ್ನು ಚಿಕ್ಕ ಸೊಸೆ ಅಂಜಲಿ ಸರ್ಕಾರಿ ಲಾಯರ್ ಆಗಿ ನ್ಯಾಯಕ್ಕಾಗಿ ದನಿ ಎತ್ತುತ್ತಾ ಇದ್ದಳು. ಇಷ್ಟರಲ್ಲಿ ಚಳಿಗಾಲದ ಮಂಜು ಗಾಳಿಯನ್ನು ಹಚ್ಚಿಕೊಳ್ಳದೆ ಅನಾಮಿಕಾ ತನ್ನ ದಿನದ ಕೆಲಸವನ್ನು ಶುರು ಮಾಡುತ್ತಾಳೆ. ಅಮ್ಮ ಅನಾಮಿಕಾ, ಆಗ್ಲಿ ಡ್ಯೂಟಿಗೆ ರೆಡಿಯಾಗಿ ಹೋದ್ಯಾ? ಹೊರಗಡೆ ಚಳಿ ನೋಡಿದ್ರೆ ಮಾಮೂಲಾಗಿಲ್ಲ ತಾಯಿ, ಸ್ವಲ್ಪ ಚಳಿ ಕಡಿಮೆ ಆದ್ಮೇಲೆ ಹೋಗ್ಬೋದಲ್ಲ. ಇಲ್ಲ ಅತ್ತೆ, ಪೊಲೀಸ್ ಡ್ಯೂಟಿಯಲ್ಲಿ ಇರುವವರಿಗೆ ಶಿಸ್ತು ಸಮಯ ಪಾಲನೆ ಮುಖ್ಯ. ಈ ಚಳಿಗೆ ಭಯಪಟ್ಟರೆ ನಾಳೆ ನಾನು ಅಪರಾಧಿಗಳ ಹಿಂದೆ ಹೇಗೆ ಓಡ್ತೀನಿ? ನೀವು ಕಾಫಿ ರೆಡಿಯಾಗಿರಿ, 10 ನಿಮಿಷದಲ್ಲಿ ಬರ್ತೀನಿ. ಅನಾಮಿಕಳ ಛಲ ನೋಡಿದ್ಯಾ ಶಾರದಾ? ಅದಕ್ಕೆ ನಮ್ಮ ಅನಾಮಿಕಳನ್ನು ನೋಡ್ತಾ ಇದ್ರೆ ಸುತ್ತಮುತ್ತಲಿನ 10 ಊರಿನ ರೌಡಿಗಳು ಕೂಡ ಗಡಗಡ ನಡುಗ್ತಾರೆ. ಕಾಕಿ ಡ್ರೆಸ್ ಹಾಕೊಂಡಿದ್ರೆ ಅವಳಲ್ಲಿ ಒಂದು ದೈವಿಕ ಶಕ್ತಿ ಕಾಣಿಸುತ್ತೆ ಅಂದ್ಕೋ. ಅದು ನಿಜನೇ ರೀ. ರಾತ್ರಿ 12 ಗಂಟೆಗೆ ಫೋನ್ ಬಂದ್ರು ಒಬ್ಬಳೆ ಧೈರ್ಯದಿಂದ ಜೀಪ್ ಹಾಕೊಂಡು ಹೊರಟು ಹೋಗ್ತಾಳೆ. ಡ್ಯೂಟಿ ಮೇಲೆ ಅವಳಿಗಿರುವ ಶ್ರದ್ಧೆ ನೋಡಿದ್ರೆ ನನಗೆ ಭಯವಾಗುತ್ತೆ ರೀ. ಭಯವೇನಿಕೆ ಶಾರದಾ? ಅವಳು ಹೋಗ್ತಾ ಇರೋದು ಅನ್ಯಾಯವನ್ನ ಹೊಡೆದಾಕೋದಕ್ಕೆ. ಅವಳನ್ನು ನೋಡಿ ನಾವು ಗರ್ವ ಪಡ್ಬೇಕು. ಅದು ಸರಿ ಹೋಗ್ಲಿ, ಅವನಿ ಇನ್ನೂ ಬರ್ಲಿಲ್ವಾ? ಅವಳಿಗೆ ನೈಟ್ ಡ್ಯೂಟಿ ಇತ್ತು ಅಂತ ಹೇಳಿದ್ಯಲ್ಲ. ಈಗಲೇ ಕಾರ್ ಸೌಂಡ್ ಕೇಳಿಸ್ತು. ಅವನಿ ಬರ್ತಾ ಇರೋ ಹಾಗಿದೆ. ಪಾಪ ರಾತ್ರಿ ಎಲ್ಲ ನಿದ್ದೆ ಹೋಗಿಲ್ಲ ಅನ್ಕೋತೀನಿ. ಅವನಿ ನೀರಸವಾಗಿ ಒಳಗೆ ಬರುತ್ತಾಳೆ. ಆಕೆ ಬಿಳಿ ಕೋಟ್ ಹಾಕೊಂಡಿರ್ತಾಳೆ. ಕಣ್ಣು ನಿದ್ರೆ ಇಲ್ಲದೆ ಕೆಂಪಾಗಿರುತ್ತದೆ. ಆದ್ರೆ ತುಟಿ ಮೇಲೆ ಕಿರುನಗೆ ಮಾತ್ರ ಹಾಗೆ ಇರುತ್ತೆ. ಅತ್ತೆ, ಮಾವಯ್ಯ, ಗುಡ್ ಮಾರ್ನಿಂಗ್. ಅಬ್ಬಾ, ರಾತ್ರಿಯೆಲ್ಲ ನಿಜಕ್ಕೂ ವಿಶ್ರಾಂತಿನ ಇಲ್ಲ ಅತ್ತೆ. ಈ ಚಳಿಗಾಲಕ್ಕೆ ಉಸಿರಾಟದ ಸಮಸ್ಯೆಯಿಂದ ಬಹಳ ಜನ ವೃದ್ಧರು ಆಸ್ಪತ್ರೆಗೆ ಬರ್ತಾ ಇದ್ದಾರೆ. ಅಯ್ಯೋ ಹೌದು ತಾಯಿ, ಬಾ ಮೊದ್ಲು ಬಿಸಿನೀರಿಂದ ಸ್ನಾನ ಮಾಡು. ನಾನು ಬಾದಾಮ್ ಹಾಲು ಕಲ್ಸಿಟ್ಟಿದ್ದೀನಿ. ಶಾರದಾ, ಅಂಜಲಿ ಎದ್ಲಾ? ಅಂಜಲಿ ರೂಮಲ್ಲಿದ್ದಾಳೆ. ಈ ದಿನ ಏನೋ ಹೈಕೋರ್ಟ್ ವಾಯ್ದೆ ಇದೆ ಅಂತೆ. ರಾತ್ರಿ ಎಲ್ಲ ಫೈಲ್ಸು ನೋಡ್ತಾನೇ ಇದ್ಲು. ಅವಳು ನ್ಯಾಯಕ್ಕಾಗಿ ಎಷ್ಟು ಕಷ್ಟಪಡ್ತಾ ಇದ್ದಳು ನೋಡ್ತಾ ಇದ್ರೆ ನನಗೆ ತುಂಬಾ ಸಂತೋಷವಾಗುತ್ತೆ ರೀ. ಇನ್ನು ಡೈನಿಂಗ್ ಟೇಬಲ್ ಹತ್ರ ಎಲ್ಲರೂ ಅಲ್ಪಾಹಾರಕ್ಕೆ ಕೂತಿರ್ತಾರೆ. ರಮೇಶ್, ಸುರೇಶ್, ಅರುಣ್ ಕೂಡ ತಮ್ಮ ಆಫೀಸ್ಗೆ ಸಿದ್ಧವಾಗುತ್ತಾರೆ. ಅನಾಮಿಕಾ, ಈ ದಿನ ನಿನಗೆ ಸ್ಪೆಷಲ್ ಬಂದೋಬಸ್ತ್ ಇದೆ ಅಂದಿದ್ದೆ. ಮಂತ್ರಿಗಳ ಪರ್ಯಟನೆ ಇದೆ ಅಲ್ವಾ? ಹೌದು ರೀ, ಜಿಲ್ಲೆಯ ಗಡಿಯಲ್ಲಿ ಗಲಾಟೆ ನಡೆಯುವ ಸಂಬಂಧವಿದೆ ಅಂತ ನಮಗೆ ಸಮಾಚಾರ ಬಂದಿತ್ತು. ಅದಕ್ಕೆ ಡ್ಯೂಟಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿರುತ್ತೆ. ಅತ್ತೆ, ನನ್ನ ಕ್ಯಾರಿಯರ್ ಅಲ್ಲಿ ಬಿಸಿ ಬಿಸಿಯಾಗಿ ಉಪ್ಮಾ ಹಾಕಿ. ಮಧ್ಯಾಹ್ನ ಟೈಮ್ ಸಿಕ್ಕುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಅವನಿ, ನೀನು ಈ ದಿನ ನೈಟ್ ಡ್ಯೂಟಿ ಮಾಡಿ ಬಂದಿದ್ಯಲ್ಲ, ರೆಸ್ಟ್ ತಗೋಬಹುದಲ್ಲ? ಇಲ್ಲ ರೀ, ಈ ದಿನ ನಮ್ಮ ಹಾಸ್ಪಿಟಲ್ ಅಲ್ಲಿ ಉಚಿತ ವೈದ್ಯ ಶಿಬಿರವಿದೆ. 100 ಜನ ವೃದ್ಧರು ಬರ್ತಾ ಇರ್ತಾರೆ. ನಾನು ಇಲ್ಲದೆ ಇದ್ರೆ ಅವರಿಗೆ ಕಷ್ಟವಾಗುತ್ತೆ. ಡಾಕ್ಟರ್ಗೆ ರಜೆ ಅಂತಂದ್ರೆ ಪೇಷಂಟ್ಗೆ ಪ್ರಾಣ ಸಂಕಟ ಅಲ್ವಾ? ಏನು ಅಂದ್ರೆ ನನ್ನ ಕಾರ್ ಡ್ರೈವರ್ನ ಬೇಗ ಬಾ ಅಂತ ಹೇಳಿ. ಜಡ್ಜು ಬಹಳ ಸ್ಟ್ರಿಕ್ಟ್ ಆಗಿರ್ತಾರೆ. 1 ನಿಮಿಷ ಲೇಟ್ ಆದ್ರೂ ಕೇಸು ವಾಯ್ದೆ ಬೀಳುತ್ತೆ. ಅದು ಒಬ್ಬ ಬಡ ವಿಧವೆಗೆ ಬರಬೇಕಾದ ಜಮೀನಿನ ಕೇಸು ರೀ. ಡ್ರೈವರ್ ಬಂದಿದ್ದಾನೆ ಅಂಜಲಿ, ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದಾನೆ. ಆದ್ರೆ 1 ನಿಮಿಷ ನಿಲ್ಲು, ಅಪ್ಪ ನಿನ್ ಜೊತೆ ಏನೋ ಮಾತಾಡ್ಬೇಕು ಅಂತ ಇದ್ದಾರೆ. ಅಮ್ಮ ಅಂಜಲಿ, ನಿನ್ನೆ ಸಾಯಂಕಾಲ ನಮ್ಮೂರಿನ ರಾಮಯ್ಯ ತಾತ ಸಿಕ್ಕಿದ್ದ. ಆ ಭೂಪತಿ ಅನ್ನುವ ಜಮೀನ್ದಾರ ತಾತನ ಜಮೀನು ಕಬ್ಜಾ ಮಾಡಿದ್ದನಂತೆ. ಆದ್ರೆ ಭೂಪತಿ ಹಿಂದೆ ರಾಜಕೀಯ ನಾಯಕರಿದ್ದಾರಮ್ಮ. ಅದಕ್ಕೆ ಆ ಕೇಸು ಯಾರು ವಾದಿಸ್ತಾ ಇಲ್ಲ. ನೀನೇ ಆ ರಾಮಯ್ಯ ತಾತಂಗೆ ನ್ಯಾಯ ಕೊಡಿಸ್ಬೇಕಮ್ಮ. ಮಾವನವ್ರೆ, ಭೂಪತಿ ಹಿಂದೆ ರಾಜಕೀಯ ನಾಯಕರು ಇರ್ಬೋದು, ಆದರೆ ನನ್ನ ಹಿಂದೆ ಕಾನೂನಿದೆ. ರಾಮಯ್ಯ ತಾತಂಗೆ ಅನ್ಯಾಯ ಆಗೋದಕ್ಕೆ ಬಿಡುದಿಲ್ಲ. ಅನಾಮಿಕಾ ಅಕ್ಕ, ಆ ಭೂಪತಿ ಮೇಲೆ ಏನಾದ್ರೂ ಹಳೆ ಕ್ರಿಮಿನಲ್ ಕೇಸ್ಗಳಿದ್ರೆ ನನಗೆ ಲಿಸ್ಟ್ ಕಳಿಸ್ತೀಯಾ? ಖಚಿತವಾಗಿ ಅಂಜಲಿ, ಅವನು ನನ್ನ ಸ್ಟೇಷನ್ ಅಲ್ಲಿ ರೌಡಿ ಶೀಟರ್. ಅವನ ಜಾತಕವೆಲ್ಲ ನನ್ನ ಟೇಬಲ್ ಮೇಲೆ ಇದೆ. ನೀನು ಕೋರ್ಟ್ ನಲ್ಲಿ ಅವನನ್ನ ಆಡ್ಕೋ, ನಾನು ಹೊರಗಡೆ ಅವನನ್ನ ಲೈನಲ್ಲಿ ಇಡ್ತೀನಿ. ಆ 3 ಸೊಸೆಯರ ಮಧ್ಯೆ ಇರುವ ಸಮನ್ವಯ, ಒಬ್ಬರ ವೃತ್ತಿ ಮೇಲೆ ಇನ್ನೊಬ್ಬರಿಗೆ ಇರುವ ಗೌರವವನ್ನು ನೋಡಿದ ಪ್ರಸಾದ್ ಶಾರದರಿಗೆ ಕಣ್ಣಿನಲ್ಲಿ ನೀರು ಬರುತ್ತೆ. ಒಬ್ಬರನ್ನೊಬ್ಬರು ವೃತ್ತಿಪರವಾಗಿ ಸಹಾಯ ಮಾಡಿಕೊಳ್ಳುತ್ತಾ ಕುಟುಂಬವನ್ನು ಸಮಾಜವನ್ನು ಕಾಪಾಡುತ್ತಾ ಇರ್ತಾರೆ. ಇನ್ನು ಮಧ್ಯಾಹ್ನ ರಾಮಾಪುರದಲ್ಲಿರುವ ಪ್ರಭುತ್ವ ಆಸ್ಪತ್ರೆಯಲ್ಲಿ ಅವನಿ ಪೇಷಂಟ್ಗಳನ್ನ ನೋಡ್ತಾ ಇರ್ತಾಳೆ. ಹಠಾತ್ತಾಗಿ ಒಂದು ಆಂಬ್ಯುಲೆನ್ಸ್ ಸೈರನ್ ಶಬ್ದದಿಂದ ಅಲ್ಲಿ ಗಡಿಬಿಡಿ ಶುರುವಾಗುತ್ತದೆ. ಆ ಆಂಬ್ಯುಲೆನ್ಸ್ ನಲ್ಲಿ ಭೂಪತಿಯ ಮನುಷ್ಯರು ರಾಮಯ್ಯ ತಾತನ ಮೇಲೆ ಹಲ್ಲೆ ಮಾಡಿದ್ದರಿಂದ ಅವನು ಪ್ರಜ್ಞೆ ತಪ್ಪಿ ಬಿದ್ದು ಹೋಗಿರುತ್ತಾನೆ. ಗ್ರಾಮಸ್ಥರು ಅವನನ್ನು ಆಸ್ಪತ್ರೆಗೆ ಕರ್ಕೊಂಡ್ ಬಂದಿರ್ತಾರೆ. ಏನಾಯ್ತು? ಸ್ಟ್ರೆಚರ್ ತಗೊಂಬನ್ನಿ. ಸಿಸ್ಟರ್, ತಕ್ಷಣ IV ಫ್ಲೂಯಿಡ್ ಸ್ಟಾರ್ಟ್ ಮಾಡಿ. BP ಕಡಿಮೆ ಆಗ್ತಾ ಇದೆ. ಅಮ್ಮ, ಆ ಭೂಪತಿ ಮನುಷ್ಯರು ಇವನನ್ನ ಕೋಲಿಂದ ಹೊಡೆದ್ರಮ್ಮ. ಆ ಭೂಮಿ ಪೇಪರ್ ಕೊಡಲ್ಲ ಅಂತ ದಾರುಣವಾಗಿ ಹೊಡೆದ್ರಮ್ಮ. ಅವರಿಗೆ ಪ್ರಜ್ಞೆ ಇಲ್ಲ ತಾಯಿ.
ಇಷ್ಟು ದುರ್ಮಾರ್ಗನ? ರಾಮಯ್ಯ ತಾತ, ಭಯಪಡಬೇಡಿ, ನಾನಿದ್ದೀನಲ್ಲ ಸಿಸ್ಟರ್, ಇವರನ್ನು ತಕ್ಷಣ ಎಮರ್ಜೆನ್ಸಿ ವಾರ್ಡ್ಗೆ ಶಿಫ್ಟ್ ಮಾಡಿ. ಅವನಿ ಚಿಕಿತ್ಸೆ ಮಾಡುತ್ತಲೇ ತಕ್ಷಣ ಅನಾಮಿಕಂಗೆ ಫೋನ್ ಮಾಡುತ್ತಾಳೆ. ಅಕ್ಕ, ಭೂಪತಿಯ ಮನುಷ್ಯರು ರಾಮಯ್ಯ ತಾತನ್ನ ಸಾಯಿಸ್ಬೇಕು ಅಂತ ನೋಡ್ತಾ ಇದ್ದಾರೆ. ಈಗ ಅವನು ನನ್ನ ಆಪರೇಷನ್ ಥಿಯೇಟರ್ ಮೇಲಿದ್ದಾನೆ. ಪರಿಸ್ಥಿತಿ ನೋಡಿದ್ರೆ ವಿಷಮವಾಗಿದೆ. ತಕ್ಷಣ ಏನೋ ಒಂದು ಮಾಡು ಅಕ್ಕ. ಏನೋ ಅಷ್ಟು ಧೈರ್ಯನ ಅವನಿಗೆ? ನನ್ನ ಸರ್ಕಲ್ ಅಲ್ಲೇ ಇದ್ದು ಇಷ್ಟು ಕೆಲಸ ಮಾಡ್ತಾನ? ಅವನಿ, ನೀನು ತಾತನ ಪ್ರಾಣ ಕಾಪಾಡು, ನಾನು ಅವನ ಅಂತ್ಯ ನೋಡ್ತೀನಿ. ಈಗಲೇ ಫೋರ್ಸ್ ಜೊತೆ ಬರ್ತಾ ಇದ್ದೀನಿ. ಇನ್ನು ಅದು ಭೂಪತಿ ಗೆಸ್ಟ್ ಹೌಸ್. ಅನಾಮಿಕಾ ಪೊಲೀಸ್ ಸಿಬ್ಬಂದಿ ಜೊತೆ ಅಲ್ಲಿಗೆ ಬರುತ್ತಾಳೆ. ಭೂಪತಿ ಮನುಷ್ಯರ ಅನಾಮಿಕಳನ್ನು ಅಡ್ಡಪಡಿಸಬೇಕು ಅಂತ ನೋಡ್ತಾರೆ. ಏಯ್, ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಕಾಲ್ ಮುರಿಯುತ್ತೆ. ಎಲ್ಲೋ ನಿನ್ನ ಭೂಪತಿ? ಒಬ್ಬ ಬಡವರನ್ನು ಹೊಡೆಯಲಿಕ್ಕೆ ನಿನ್ಗೆ ಕೈ ಹೇಗೆ ಬಂತೋ? ಇನ್ನು ಆಗಲೇ ಭೂಪತಿ ನಗುತ್ತಾ ಹೊರಗೆ ಬರುತ್ತಾನೆ. ಅನಾಮಿಕಾ ಅವರೇ, ಲೇಡಿ ಸಿಂಗಮ್ ಹಾಗೆ ಬಂದಿದ್ದೀರಾ? ಆ ಮುದುಕ ಪೇಪರ್ ಕೊಟ್ಟಿದ್ರೆ ಇಷ್ಟು ಜಗಳವಾಗ್ತಾ ಇರ್ಲಿಲ್ವಲ್ಲ. ನೀವು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತ್ಕೊಳ್ಳಿ. ಇದೆಲ್ಲ ನಮ್ಗೆ ಅಭ್ಯಾಸನೇ. ಪೇಪರ್ ಅಲ್ಲ ಭೂಪತಿ, ನಿನ್ಗೆ ಜೈಲಿನ ಕಂಬಿ ಎಣಿಸುವ ಸಮಯ ಹತ್ರ ಬಂದಿದೆ. ಅಟೆಂಪ್ಟ್ ಟು ಮರ್ಡರ್ ಕೇಸಲ್ಲಿ ನಿನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ. ನಿನ್ನ ಹಿಂದೆ ಯಾವ ರಾಜಕೀಯ ನಾಯಕರಿದ್ರು ಸರಿ, ಈ ಅನಾಮಿಕಳ ಮುಂದೆ ಅವರು ಬಚ್ಚಾನೆ. ಹ್ಯಾಂಡ್ ಕಪ್ಸ್ ಹಾಕಿ ಇವನಿಗೆ. ಅನಾಮಿಕಾ ಭೂಪತಿಯನ್ನು ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರೆತರುತ್ತಾಳೆ. ಆದರೆ ಭೂಪತಿ ಲಾಯರ್ಗಳು ಹಿಂದೆನೆ ರಂಗದಲ್ಲಿ ಇಳಿಯುತ್ತಾರೆ. ಆದರೆ ಅವರು ಎದುರಬೇಕಾಗಿದ್ದು ಅಂಜಲಿಯನ್ನ. ಇನ್ನು ಸಾಯಂಕಾಲ ಕೋರ್ಟ್ ಹಾಲು. ಅಂಜಲಿ ಕರಿಕೋಟ್ ಹಾಕೊಂಡು ಸಿಂಹದ ಹಾಗೆ ನಿಂತಿರುತ್ತಾಳೆ. ಭೂಪತಿ ಕಡೆಯ ಲಾಯರ್ ಬೇಲ್ಗೋಗಿ ವಾದಿಸುತ್ತಾ ಇರುತ್ತಾನೆ. ಯುವರ್ ಆನರ್, ನನ್ನ ಕ್ಲೈಂಟ್ ಭೂಪತಿಯವರು ಒಬ್ಬ ದೊಡ್ಡ ವ್ಯಾಪಾರವೇತ್ತ. ಆ ರಾಮಯ್ಯನೇ ಜಗಳ ಶುರು ಮಾಡಿದ್ದಾನೆ. ಇದು ಕೇವಲ ಚಿಕ್ಕ ತಳ್ಳಾಟ ಮಾತ್ರನೇ. ಚಿಕ್ಕ ತಳ್ಳಾಟ ಅಂತ ಹೇಗೆ ಹೇಳ್ತಾ ಇದ್ದೀರಾ ಯುವರ್ ಆನರ್? ತಗೊಳ್ಳಿ, ಡಾಕ್ಟರ್ ಅವನಿ ಕೊಟ್ಟ ಮೆಡಿಕಲ್ ರಿಪೋರ್ಟ್ಸ್. ರಾಮಯ್ಯನ ತಲೆ ಮೇಲೆ 6 ಸ್ಟಿಚಸ್ ಬಿದ್ದಿದೆ. ಅವರ ಪಕ್ಕಿ ಮೂಳೆಗಳು ಮುರಿದಿದೆ. ಇದು ಬೇಕು ಅಂತ ಸಾಯಿಸಲಿಕ್ಕೆ ಮಾಡಿದ ಸಂಚು. ನಿಂದಿತನ ಮೇಲೆ ಈಗಾಗಲೇ 10 ರೌಡಿ ಶೀಟರ್ ಕೇಸುಗಳಿವೆ. ಇಂಥವನಿಗೆ ಬೇಲ್ ಕೊಟ್ರೆ ಸಾಕ್ಷಿಗಳೆಲ್ಲ ಭಯಪಡ್ತಾರೆ. ಸಮಾಜಕ್ಕೆ ಪ್ರಮಾದ. ಲಾಯರ್ ಅಂಜಲಿ ಅವರು ಹೇಳಿದ್ದು ಅಕ್ಷರಶಃ ನಿಜ. ಈ ಮೆಡಿಕಲ್ ರಿಪೋರ್ಟ್ಸ್ ನೋಡ್ತಾ ಇದ್ರೆ ಇದು ದಾರುಣವಾದ ದಾಳಿ ಎಂದು ಅರ್ಥವಾಗ್ತಾ ಇದೆ. ನಿಂದಿತನ ಬೇಲ್ ಪಿಟಿಷನ್ ತಿರಸ್ಕರಿಸ್ತಾ ಇದ್ದೀವಿ. 14 ದಿನ ರಿಮೈಂಡ್ಗೆ ಕಳಿಸಬೇಕು. ಅಂಜಲಿಯ ವಾದಕ್ಕೆ ಜಡ್ಜಿಗಳು ಏಕೀಭವಿಸುತ್ತಾರೆ. ಅನಾಮಿಕಾ ಅರೆಸ್ಟ್ ಮಾಡುತ್ತಾ ಅವನಿ ಸಾಕ್ಷ್ಯ ಕೊಟ್ರೆ ಅಂಜಲಿ ನ್ಯಾಯ ಹೋರಾಟ ಮಾಡುತ್ತಾಳೆ. 3 ಸೊಸೆಯರು ಸೇರಿ ಒಂದು ದುರ್ಮಾರ್ಗನಿಗೆ ಬುದ್ಧಿ ಹೇಳುತ್ತಾರೆ. ಇನ್ನು ರಾತ್ರಿ ಎಲ್ಲರೂ ಸುಸ್ತಾಗಿ ಮನೆಗೆ ಸೇರಿಕೊಳ್ಳುತ್ತಾರೆ. ಸೊಸೆಯಂದ್ರೆ, ಈ ದಿನ ನೀವು ಮಾಡಿದ ಕೆಲಸ ಊರೆಲ್ಲ ಹೇಳ್ಕೊತಾ ಇದ್ದಾರಮ್ಮ. ರಾಮಯ್ಯ ತಾತನ ಪ್ರಾಣ ನಿಂತಿದೆ. ಆ ಭೂಪತಿ ಜೈಲು ಪಾಲಾಗಿದ್ದಾನೆ. ನಿಮ್ಮ ಕೆಲಸದಿಂದ ಊರಿನಲ್ಲಿ ಭೂಪತಿಯ ಭಯ ಹೋಯ್ತಮ್ಮ. ನನ್ನ ಸೊಸೆಯರು ಮಾಮೂಲಿ ಸೊಸೆಯರಲ್ಲ, ಸಾಕ್ಷಾತ್ ಶಕ್ತಿ ಸ್ವರೂಪಿಗಳು. 3 ಸೇರಿ ಒಬ್ಬ ಕೇಡನ್ನು ನಿಲ್ಲಿಸಿ ಊರನ್ನು ಕಾಪಾಡಿದ್ರಮ್ಮ. ಮಾವನವರೇ, ರಾಮಯ್ಯ ಎಚ್ಚೆತ್ತಿದ್ದಾನೆ. ಅವನು ಕಣ್ಣು ತೆಗೆದು ನೀವು ದೇವರಮ್ಮ ಅಂತ ಅಂದಾಗ ನನಗೆ ಬಂದ ಸಂತೋಷ ಕೋಟಿ ಕೊಟ್ರು ಬರಲ್ಲ. ಡಾಕ್ಟರ್ ಎಂದ್ರೆ ಕೇವಲ ಔಷಧಿ ಕೊಡುವವರಲ್ಲ, ಪ್ರಾಣ ಉಳಿಸುವವರು ಅಂತ ಈ ದಿನ ನನಗೆ ಅರ್ಥವಾಯ್ತು ಮಾವಯ್ಯ. ಹೌದು ಮಾವಯ್ಯ, ಆ ಭೂಪತಿನ ಜೈಲಿಗೆ ಕಳಿಸ್ತಾ ಇದ್ದಾಗ ಅವನ ಮುಖ ನೋಡ್ಬೇಕು. ಎಷ್ಟು ಭಯ, ಕಾನೂನು ಎಷ್ಟು ದೊಡ್ಡದು ಅಂತ ಅವನಿಗೆ ಈಗಲೇ ಗೊತ್ತಾಯ್ತು. ಅವನಂತವರಿಗೆ ಶಿಕ್ಷೆ ಪಟ್ರನೇ ಬಡವರು ಪ್ರಶಾಂತವಾಗಿ ಇರ್ತಾರೆ. ಇದೆಲ್ಲ ನಮ್ಮ ಮನೆಯಲ್ಲಿರುವ ಒಗ್ಗಟ್ಟಿನಿಂದಲೇ ಸಾಧ್ಯವಾಯ್ತು ಮಾವಯ್ಯ. ನೀವು ಅತ್ತೆ ನಮಗೆ ಕೊಟ್ಟ ಸ್ವೇಚ್ಛೆ ಪ್ರೋತ್ಸಾಹ ಇಲ್ಲದೇ ಇದ್ರೆ ನಾವೇನು ಮಾಡೋಕ್ಕಾಗ್ತಾ ಇರ್ಲಿಲ್ಲ. ಒಬ್ಬ ಪೊಲೀಸ್ ಆಗಿ ನಾನು ಗರ್ವ ಪಡ್ತಾ ಇದ್ದೀನಿ. ಅನಾಮಿಕಾ, ನೀನು ನಿಜವಾಗಿ ಒಬ್ಬ ಲೀಡರ್. ಟಿವಿನಲ್ಲಿ ನಿನ್ನ ನೋಡಿ ನಮ್ಮ ಆಫೀಸಲ್ಲಿ ಎಲ್ಲರೂ ನಿನ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ನನ್ಗೆ ತುಂಬಾ ಗರ್ವ ಅನ್ಸುತ್ತೆ. ಅವನಿ, ಆಪರೇಷನ್ ಥಿಯೇಟರ್ ಅಲ್ಲಿ ನೀನು ಅಷ್ಟು ಹೊತ್ತು ನಿಲ್ಬಹುದು ಅಂತ ನಂಗೆ ಗೊತ್ತಿರ್ಲಿಲ್ಲ. ನಿನ್ನ ಸಹನೆಗೆ ಹ್ಯಾಟ್ಸ್ ಆಫ್. ನಿನ್ನಿಂದ ಒಂದು ಪ್ರಾಣ ನಿಂತಿದೆ. ಅಂಜಲಿ, ಕೋರ್ಟಲ್ಲಿ ವಾದ ಕೇಳಿ ಭೂಪತಿ ಲಾಯರ್ಗೆ ಕೂಡ ಭಯವಾಯ್ತಂತೆ. ನೀನು ನಿಜವಾಗಿ ಒಬ್ಬ ಅಗ್ನಿ ಪರ್ವತದ ಹಾಗೆ. ಸರಿ ಸರಿ, ಹೊಗಳಿಕೆ ಸಾಕು ಹೊರತು ಎಲ್ರು ಫ್ರೆಶ್ ಆಗಿ ಬನ್ನಿ. ಬಿಸಿ ಬಿಸಿ ಅನ್ನ, ನುಗ್ಗೆಕಾಯಿ ಸಾಂಬಾರ್ ಮಾಡಿದೀನಿ, ಬಡಿಸ್ತೀನಿ. ಇನ್ನು ಅದು ಊಟದ ಸಮಯ. ಎಲ್ಲರೂ ಕೂತ್ಕೊಂಡು ಹಾಯಾಗಿ ಊಟ ಮಾಡ್ತಾ ಇರ್ತಾರೆ. ಪ್ರಸಾದನ ಮುಖದಲ್ಲಿ ಒಂದು ಪ್ರತ್ಯೇಕವಾದ ಬೆಳಕು ಕಾಣಿಸುತ್ತದೆ. ಏನೇ ಶಾರದಾ, ನನ್ಗೊಂದು ಆಲೋಚನೆ ಬಂದಿದೆ. ನಮ್ಮ ಸೊಸೆಯರ ಸೇವೆ ಕೇವಲ ಉದ್ಯೋಗಕ್ಕೆ ಪರಿಮಿತವಾಗಿರಬಾರದು. ಏನ್ರಿ ಆಲೋಚನೆ? ನಮ್ಮೂರಲ್ಲಿ ಒಂದು ಸರ್ಕಾರಿ ಸೊಸೆಯರ ಭವನ ಕಟ್ಟಬೇಕು. ಅಲ್ಲಿ ಬಡವರಿಗೆ ಉಚಿತವಾಗಿ ಚಿಕಿತ್ಸೆ, ನ್ಯಾಯ ಸಲಹೆ, ಸಹಾಯ ಸಿಗಬೇಕು.
ನಮ್ಮ ಸೊಸೆಯರೇ ಅದಕ್ಕೆ ಮೇಲ್ವಿಚಾರಕರಾಗಿರ್ಬೇಕು. ನಮ್ಮ ಕುಟುಂಬದ ಗೌರವ ನಿಂತಿರ್ಬೇಕು. ಮಾವಯ್ಯ, ಅದು ಅದ್ಭುತವಾದ ಆಲೋಚನೆ. ನಾವು ನಮ್ಮ ಡ್ಯೂಟಿನೇ ಮಾಡ್ಕೊಳ್ತಾನೆ ರಜೆಯ ದಿನದಲ್ಲಿ ಅಲ್ಲಿ ಸೇವೆ ಮಾಡ್ತೀವಿ. ಹೌದು ಮಾವಯ್ಯ, ನಾನು ಉಚಿತ ಮೆಡಿಕಲ್ ಕ್ಯಾಂಪ್ ಇಡ್ತೀನಿ. ನಮ್ಮ ಊರಿನ ವೃದ್ಧರಿಗೆ ಆರೋಗ್ಯದ ಬಗ್ಗೆ ಅವಗಾಹನೆ ಕಲ್ಪಿಸುತ್ತೀನಿ. ನಾನು ಬಡವರಿಗಾಗಿ ಲೋಕ ಅದಾಲತನ್ನ ನಿರ್ವಹಿಸ್ತೀನಿ. ಅವರಿಗೆ ಕಾನೂನಿನ ಬಗ್ಗೆ ವಿವರಿಸುತ್ತೀನಿ. ಹಾಗೆ ಆ 3 ಸೊಸೆಯರು ಕೇವಲ ಕೆಲಸದವರೇ ಅಲ್ಲ, ಆ ಊರಿನ ರಕ್ಷಕ ದೇವತೆಗಳಾಗಿ ಬದಲಾಗುತ್ತಾರೆ. ಚಳಿಗಾಲ ಮುಗಿದು ವಸಂತ ಬಂದ ಹಾಗೆ ಅವರ ಸೇವೆಯಿಂದ ಆ ಊರಿನಲ್ಲಿ ಹೊಸ ಬೆಳಕು ತುಂಬುತ್ತದೆ. ಪ್ರಸಾದ್ ಅವರ ಕನಸು ನಿಜವಾಗುತ್ತದೆ. ಒಂದು 6 ತಿಂಗಳ ನಂತರ ಸರ್ಕಾರ ಭವನದ ಪ್ರಾರಂಭೋತ್ಸವ. ಊರೆಲ್ಲ ಹಬ್ಬದ ವಾತಾವರಣ. ಕಲೆಕ್ಟರ್ ಬಂದು ಆ ಭವನವನ್ನು ಪ್ರಾರಂಭಿಸುತ್ತಾರೆ. ಪ್ರಸಾದ್ ಅವರೇ, ನೀವು ಬಹಳ ಅದೃಷ್ಟವಂತರು. ನಿಮ್ಮ ಸೊಸೆಯರು ಈ ಜಿಲ್ಲೆಗೆ ಗರ್ವಕ್ಕೆ ಕಾರಣ. ಒಬ್ಬ ಪೊಲೀಸ್, ಒಬ್ಬ ಡಾಕ್ಟರ್, ಒಬ್ಬ ಲಾಯರ್ ಒಂದೇ ಮನೆಯಲ್ಲಿದ್ದು ಸಮಾಜಕ್ಕಾಗಿ ಇಷ್ಟೆಲ್ಲ ತಪ್ಪಿಸುವುದು ನಾನು ಎಲ್ಲೂ ನೋಡಿಲ್ಲ. ಇದು ನನ್ನ ಅದೃಷ್ಟ ಸರ್, ಅವರ ಸಂಸ್ಕಾರ. ಹುಡುಗಿಯರೇ, ಸ್ವಲ್ಪ ನಿಲ್ಲಿ, ತಗೊಳ್ಳಿ ಸಿಹಿ. ಈ ಭವನದಲ್ಲಿ ಮೊದಲ ದಿನವಲ್ಲ. ಒಳ್ಳೆ ಕೆಲಸಕ್ಕೆ ಹೋಗೋಕೆ ಮೊದಲು ಸ್ವೀಟ್ ತಿಂದ್ರೆ ಎಲ್ಲ ಒಳ್ಳೇದೇ ಆಗುತ್ತಮ್ಮ. ಥ್ಯಾಂಕ್ಸ್ ಅತ್ತೆ, ನೀವು ನಮ್ಮ ಹಿಂದಿರುವಾಗ ನಮಗೆಲ್ಲವೂ ಶುಭವೇ. ಅನಾಮಿಕಾ, ಅವನಿ, ಅಂಜಲಿ ಡ್ಯೂಟಿಗೆ ಹೊರಡುತ್ತಾ ಇದ್ದರೆ ರಾಮಾಪುರದಲ್ಲಿರುವ ಪ್ರಜೆಗಳೆಲ್ಲರೂ ಅವರಿಗೆ ಕೃತಜ್ಞತೆಯಿಂದ ನಮಸ್ಕರಿಸ್ತಾ ಇರ್ತಾರೆ. ಸರ್ಕಾರಿ ನೌಕರಿ ಅಂದ್ರೆ ಕೇವಲ ಸಂಬಳಕ್ಕಾಗಿ ಮಾಡುವುದಲ್ಲ, ಅದು ಒಂದು ಜವಾಬ್ದಾರಿ ಎಂದು ನಿರೂಪಿಸುತ್ತಾರೆ ಪ್ರಸಾದನ ಸೊಸೆಯರು. ಆ ಮನೆ ಈಗ ಒಂದು ಗೌರವಪ್ರದವಾದ ಕೋಟೆಯ ಹಾಗೆ ಧರ್ಮಕ್ಕೆ ನಿಲಯವಾಗಿರುತ್ತದೆ. ಏನು ಅಂದ್ರೆ, ನೋಡಿದ್ರ ನಮ್ಮ ಸೊಸೆಯರು ಹೋಗ್ತಾ ಇದ್ರೆ ಆ ಬೀದಿ ಎಲ್ಲ ಎಷ್ಟು ಗೌರವದಿಂದ ನೋಡ್ತಾರೆ. ಹೌದು ಶಾರದಾ, ಹೆಣ್ಣು ಮಕ್ಕಳನ್ನು ಓದಿಸಿದ್ರೆ ಅವರು ಆಕಾಶಕ್ಕೆ ಎಗರುತ್ತಾರೆ ಅಂತ ನನ್ನ ಸೊಸೆಯರು ನಿರೂಪಿಸಿದ್ದಾರೆ. ಓದ್ತಾ ಇರುವ ಸೊಸೆಯರಿದ್ದರೆ ಆ ಮನೆಗೆ ಅಲ್ಲ, ಆ ದೇಶಕ್ಕೆ ಬೆಳಕು. ನಿಜವರಿ, ಒಳಗಡೆಗೆ ಬನ್ನಿ. ಅವರು ಬರುವ ಹೊತ್ತಿಗೆ ಮತ್ತೆ ಏನಾದ್ರೂ ಹೊಸದಾಗಿ ಮಾಡಿಡಬೇಕು. ಅವರು ಹೊರಗೆ ಯುದ್ಧ ಮಾಡಿ ಬರ್ತಾ ಇದ್ದಾರಲ್ಲ, ಮನೆಗೆ ಬರುತ್ತಲೇ ಅವರಿಗೆ ನಮ್ಮ ಪ್ರೇಮ ಬೆಚ್ಚತನ ಬೇಕು. ಪ್ರಸಾದ್ ಶಾರದಾ ನಗುತ್ತಾ ಒಳಗಡೆಗೆ ಹೋಗುತ್ತಾರೆ. ಹೀಗೆ ಆ ಕುಟುಂಬ ಸಂತೋಷದಿಂದ ಜೀವಿಸುತ್ತಾ ಇರುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ರಾಮಾಪುರ ಅನ್ನುವ ಗ್ರಾಮವಿದ್ದಿತ್ತು. ಆ ಊರಿನ ಕೊನೆಯಲ್ಲಿ ಒಂದು ಚಿಕ್ಕದಾದ ಹಂಚಿನ ಮನೆ. ಆ ಮನೆಯಲ್ಲಿ ಶಾರದಾ, ಪ್ರಸಾದ್ ದಂಪತಿಗಳು ತಮ್ಮ 3 ಗಂಡು ಮಕ್ಕಳು 3 ಸೊಸೆಯರ ಜೊತೆ ಸೇರಿ ಇರುತ್ತಾರೆ. ದೊಡ್ಡ ಮಗ ರಮೇಶ್, ದೊಡ್ಡ ಸೊಸೆ ಅನಾಮಿಕಾ, 2ನೇ ಮಗ ಸುರೇಶ್, 2ನೇ ಸೊಸೆ ಅವನಿ, 3ನೇ ಮಗ ಅರುಣ್, 3ನೇ ಸೊಸೆ ಅಂಜಲಿ. ಅವರದ್ದು ಬಹಳ ಬಡ ಕುಟುಂಬ. ಅವರಿಗಿರುವುದೆಲ್ಲ ಚಿಕ್ಕದಾದ ಕ್ಯಾರೆಟ್ ತೋಟ ಮಾತ್ರವೇ. ಆ ತೋಟದಲ್ಲಿ ಬೆಳೆದ ಕ್ಯಾರೆಟ್ ಅನ್ನು ಮಾರಿ ಜೀವನ ಸಾಗಿಸುತ್ತಾ ಇರ್ತಾರೆ. ಒಂದು ದಿನ ಬೆಳಗ್ಗೆ ಮನೆಯಲ್ಲಿ ಎಲ್ಲರೂ ಹಾಲ್ನಲ್ಲಿ ಕೂತ್ಕೊಂಡಿರ್ತಾರೆ. ಶಾರದಾ, ಪ್ರಸಾದ್ ದಿಗಿಲಿನಿಂದ ಕಾಣಿಸ್ತಾ ಇರ್ತಾರೆ. ಶಾರದಾ, ಈ ಸಲ ಕ್ಯಾರೆಟ್ ಬೆಳೆ ಚೆನ್ನಾಗಿ ಬಂದಿದೆ ಹೊರತು ಮಾರ್ಕೆಟ್ ಅಲ್ಲಿ ರೇಟ್ ಇದೆಯೋ ಇಲ್ಲೋ ಗೊತ್ತಾಗ್ತಾ ಇಲ್ಲ. ಕೈಯಲ್ಲೇನೋ ಚಿಲ್ಲರೆ ಕಾಸಿಲ್ಲ. ಏನು ಅಂದ್ರೆ, ನೀವು ಅಷ್ಟೊಂದು ಯೋಚನೆ ಮಾಡ್ಬಿಡಿ. ನಮ್ಮ ಸೊಸೆಯಂದ್ರು 3 ಕಷ್ಟಪಟ್ಟು ಬೆಳೆದಿದ್ದಾರೆ. ಖಚಿತವಾಗಿ ಒಳ್ಳೆ ರೇಟೇ ಬರುತ್ತೆ. ಹೌದಪ್ಪ, ಅನಾಮಿಕಾ, ಅವನಿ, ಅಂಜಲಿ 3 ಬಿಸಿಲು ಅನ್ನದೇ ಮಳೆ ಅನ್ನದೇ ತೋಟದ ಕೆಲಸ ಮಾಡಿದ್ದಾರೆ. ಈ ಸಲ ಕ್ಯಾರೆಟ್ ಬಹಳ ಕೆಂಪಾಗಿ ತಾಜಾವಾಗಿ ಕೂಡ ಇದೆ. ಹೌದಪ್ಪ, ನಾವು ಮಾರ್ಕೆಟ್ಗೆ ತಗೊಂಡು ಹೋದ್ರೆ ಜನ ಮೈ ಮೇಲ್ ಬಿದ್ದಿ ತಗೋತಾರೆ. ಅವನಿ ಅಂತೂ ದಿನವೂ ನೀರ್ ಹಾಕಿ ಕೂಡ ಬೆಳೆಸಿದಾಳೆ. ಅಂಜಲಿ ಕೂಡ ಕಡಿಮೆ ಏನು ಮಾಡಿಲ್ಲಪ್ಪ. ಕಳೆ ತೆಗೆಯೋದ್ರಲ್ಲಿ ಅವಳದ್ದೇ ಮೇಲ್ಗೈ. ಮಾವಯ್ಯ, ನೀವು ಆಲೋಚಿಸಬೇಡಿ. ಈ ದಿನ ನಾವು 3 ಮಾರ್ಕೆಟ್ಗೆ ಹೋಗ್ತೀವಿ. ಖಚಿತವಾಗಿ ಎಲ್ಲ ಮಾರ್ಬಿಟ್ಟು ದುಡ್ಡು ಜೊತೆಗೆ ಮನೆಗೆ ಬರ್ತೀವಿ. ಹೌದು ಮಾವಯ್ಯ, ನೀವು ಅತ್ತೆ ಮನೇಲಿ ವಿಶ್ರಾಂತಿ ತಗೊಳ್ಳಿ. ಭಾವ ಅವರು ತೋಟದ ಕೆಲಸ ನೋಡ್ಕೋತಾರೆ. ಮಾರೋ ಜವಾಬ್ದಾರಿ ನಮ್ದು. ಅತ್ತೆ, ನಮ್ಮ ಮೇಲೆ ನಂಬಿಕೆ ಇಡಿ. ಸಾಯಂಕಾಲಕ್ಕೆಲ್ಲ ಅಕ್ಕಿ, ಬೇಳೆ, ತರಕಾರಿ ಎಲ್ಲ ತರ್ತೀವಿ. ಸರಿಯಮ್ಮ, ನಿಮ್ಮ ನಂಬಿಕೆನೇ ನನಗೆ ಧೈರ್ಯ ಕೊಡ್ತಾ ಇದೆ. ಜಾಗೃತಿಯಾಗಿ ಹೋಗ್ಬನ್ನಿ. ಹಾಗೆ 3 ಸೊಸೆಯಂದಿರು ಕ್ಯಾರೆಟ್ ಬುಟ್ಟಿಗಳನ್ನು ತಲೆಯ ಮೇಲೆ ಇಟ್ಟುಕೊಂಡು ಮಾರ್ಕೆಟ್ಗೆ ಹೊರಡುತ್ತಾರೆ. ಮಾರ್ಕೆಟ್ ಬಹಳ ರದ್ದಿಯಾಗಿರುತ್ತದೆ. ಅವರು ಒಂದು ಮೂಲೆಯಲ್ಲಿ ಕೂತ್ಕೊಂಡು ಕ್ಯಾರೆಟ್ ಅನ್ನು ಅಂದವಾಗಿ ಜೋಡಿಸುತ್ತಾರೆ. ಹಾಗಿರುವಾಗ ಮಾರ್ಕೆಟ್ನಲ್ಲಿ ಜನ ತುಂಬಾನೇ ಇದ್ರು ಹೊರತು ಯಾಕೋ ಆ ದಿನ ಕ್ಯಾರೆಟ್ ಕೊಂಡ್ಕೊಳ್ಳೋದಕ್ಕೆ ಯಾರು ಮುಂದಕ್ಕೆ ಬರಲೇ ಇಲ್ಲ. ಪಕ್ಕದಲ್ಲೇ ಇರುವ ತರಕಾರಿಯವರ ಹತ್ರ ಜನ ಇರ್ತಾರೆ, ಆದರೆ ಇವರ ಹತ್ರಕ್ಕೆ ಯಾರು ಬರ್ತಾ ಇರ್ಲಿಲ್ಲ. ಬಿಸಿಲೇನೋ ಹೆಚ್ಚಾಗ್ತಾ ಇರುತ್ತದೆ. ಏನವನಿ, ಬೆಳಗ್ಗೆಯಿಂದ ಒಬ್ರು ಕೂಡ ಬಂದಿಲ್ಲ. ಕ್ಯಾರೆಟ್ ಎಷ್ಟು ಚೆನ್ನಾಗಿದೆ ಅಲ್ವಾ, ಯಾಕೆ ಕೊಂಡ್ಕೋತಾ ಇಲ್ವೋ? ನಂಗೂ ಅರ್ಥವಾಗ್ತಿಲ್ಲ ಅಕ್ಕ. ಎಲ್ರು ನೋಡಿ ಹೋಗ್ತಾ ಇದಾರೆ ಹೊರತು ಒಬ್ರು ರೇಟ್ ಕೇಳ್ತಾ ಇಲ್ಲ.
ಅಕ್ಕ, ನಂಗೆ ಭಯವಾಗ್ತಿದೆ. ಈ ದಿನ ಇದು ಮಾರದೇ ಇದ್ರೆ ನಾಳೆಗೆ ಬಾಡಿ ಹೋಗುತ್ತೆ. ಆಗ ನಿಜಕ್ಕೂ ಯಾರು ಕೊಂಡ್ಕೊಳ್ಳಲ್ಲ. ಮನೆಗೆ ಹೋದ್ರೇನು, ಅತ್ತೆಗೆ ಏನ್ ಉತ್ತರ ಹೇಳ್ಬೇಕು? ಇಷ್ಟರಲ್ಲಿ ಒಬ್ಬಾಕೆ ಅವರ ಹತ್ರ ಬರ್ತಾಳೆ. ಏನಮ್ಮ, ಕ್ಯಾರೆಟ್ ಹೇಗ್ ಕೊಡ್ತಾ ಇದ್ದೀರಾ? ಕೆಜಿ 20 ರೂಪಾಯಿನೇಮ್ಮ, ತುಂಬಾ ತಾಜಾವಾಗಿದೆ, ಈಗ್ಲೇ ತೋಟದಿಂದ ತಂದಿದ್ದೀವಿ, ತಗೊಳ್ಳಿ. 20 ರೂಪಾಯಿನ? ಪಕ್ಕದಲ್ಲಿ 15 ರೂಪಾಯಿಗೆ ಕೊಡ್ತಾ ಇದ್ದಾನೆ. ಮೇಲಾಗೆ ನಿಮ್ಮ ಕ್ಯಾರೆಟ್ ನೋಡ್ತಾ ಇದ್ರೆ ತುಂಬಾ ಚಿಕ್ಕದಾಗಿದೆ, ನನಗ್ ಬೇಡಮ್ಮ. ಹಾಗೆ ಎಂದು ಆಕೆ ಅಲ್ಲಿಂದ ಹೊರಟು ಹೋಗುತ್ತಾಳೆ. 3 ಸಸ್ಯರು ನಿರಾಸೆಯಿಂದ ನೋಡ್ತಾ ಇರ್ತಾರೆ. ನೋಡಿದ್ಯಾಕ, 15 ರೂಪಾಯಿ ಅಂತೆ. ನಾವು ಪಟ್ಟ ಕಷ್ಟಕ್ಕೆ ಆ ರೇಟ್ ಏನು ಗಿಟ್ಟೋದಿಲ್ಲ. ಹೌದಕ್ಕ, ಗೊಬ್ಬರಕ್ಕೆ ಬೀಜಕ್ಕಾದ ರೇಟ್ ಕೂಡ ಬರಲ್ಲ. ಹೀಗಾದ್ರೆ ನಾವು ಹಸಿವೆಯಲ್ಲೇ ಇರ್ಬೇಕು. ಏನೋ ಒಂದು ಮಾಡ್ಬೇಕು. ಹೀಗೆ ಯೋಚಿಸುತ್ತಾ ಕೂದ್ರೆ ಲಾಭವಿಲ್ಲ. ಜನ ಹಸಿ ಕ್ಯಾರೆಟ್ ತಗೋತಾ ಇಲ್ಲ ಅಂದ್ರೆ ಏನಾದ್ರೂ ರುಚಿಯಾಗಿ ಕೊಟ್ರೆ ಬಿಡೋದಿಲ್ಲ. ಅಂದ್ರೆ ಏನ್ ಮಾಡೋಣ ಅಕ್ಕ? ಹೋಗ್ಲಿ, ಏನಾದ್ರೂ ಅಡ್ಗೆ ಮಾಡಿ ಮಾರೋಣವಾ? ಅರೆ, ಅಡ್ಗೆ ಯಾರು ತಗೋತಾರೆ ಅಕ್ಕ? ಅನ್ನ ಕೂಡ ಮಾಡ್ಬೇಕಲ್ವಾ? ನಮ್ ಹತ್ರ ಅಷ್ಟು ಸಾಮಾನ್ ಎಲ್ಲಿದೆ? ಅಡ್ಗೆ ಅಲ್ಲ, ಹಲ್ವಾ, ಕ್ಯಾರೆಟ್ ಹಲ್ವಾ. ಹಲ್ವಾನಾ? ಅಕ್ಕ, ಇಲ್ಲಿ ಮಾರ್ಕೆಟ್ ಅಲ್ಲಿ ಹಲ್ವಾ ಹೇಗೆ ಮಾಡ್ತೀವಿ? ಅದಕ್ಕೆ ತುಪ್ಪ, ಹಾಲು, ಸಕ್ಕರೆ ಎಲ್ಲ ಬೇಕಲ್ವಾ? ನನ್ ಹತ್ರ ಸ್ವಲ್ಪ ಎತ್ತಿಟ್ಟ ದುಡ್ಡಿದೆ. ಪಕ್ಕದಲ್ಲೇ ಕಿರಾಣ ಶಾಪ್ ಇದೆ ಅಲ್ಲ, ಅಲ್ಲಿಗೆ ಹೋಗಿ ಸಕ್ಕರೆ, ಹಾಲು, ಸ್ವಲ್ಪ ಯಾಲಕ್ಕಿ ಪುಡಿ ತರೋಣ. ನಮ್ ಹತ್ರ ಇರುವ ಚಿಕ್ಕ ಗ್ಯಾಸ್ ಸ್ಟವ್ ಹೇಗೂ ತಂದಿದೀವಲ್ಲ, ಟೀ ಮಾಡ್ಕೊಳ್ಳೋಣ ಅಂತ ಅದನ್ನೇ ಉಪಯೋಗಿಸೋಣ. ಆದ್ರೆ ಹೇಗೆ ಅಕ್ಕ? ಜನ ಕೊಂಡ್ಕೋತಾರೆ ಅಂತೀಯಾ? ಖಚಿತವಾಗಿ ಕೊಂಡ್ಕೋತಾರೆ ಅಂಜಲಿ. ಹಸಿ ಕ್ಯಾರೆಟ್ ವಾಸನೆ ಬೇರೆ, ತುಪ್ಪದಲ್ಲಿ ಬೇಯಿಸಿದ ಹಲ್ವಾದ ವಾಸನೆ ಬೇರೆ. ಆ ವಾಸನೆಗೆ ಜನ ಬರ್ತಾರೆ. ನಮ್ಮ ಹತ್ರವಿರುವ ಕ್ಯಾರೆಟ್ ಎಲ್ಲ ಹೀಗೆ ಮಾರಾಟೋದಕ್ಕಿಂತ ಹೀಗೆ ಪ್ರಯತ್ನಿಸೋದು ಒಳ್ಳೇದಲ್ವಾ? ಅಕ್ಕ ಹೇಳಿದ್ದು ನಿಜನೇ ಅಂಜಲಿ, ಪ್ರಯತ್ನಿಸೋಣ. ನಾನು ಹೋಗಿ ಹಾಲು, ಸಕ್ಕರೆ ತರ್ತೀನಿ. ನಾನು ಕ್ಯಾರೆಟ್ ತೊಳೆದು ತುರಿತೀನಿ. ಸರಿ, ನಾನು ಒಲೆ ಸಿದ್ಧ ಮಾಡ್ಕೋತೀನಿ, ಬನ್ನಿ, ತಡ ಬೇಡ. 3 ಸೊಸೆಯಂದಿರು ಚಕಚಕ ಕೆಲಸಗಳಲ್ಲಿ ಬೀಳುತ್ತಾರೆ. ಅವನಿ ಹೋಗಿ ಸಾಮಾನು ತರುತ್ತಾಳೆ. ಅಂಜಲಿ ವೇಗವಾಗಿ ಕ್ಯಾರೆಟ್ ತುರಿಯುತ್ತಾಳೆ. ಅನಾಮಿಕಾ ಒಲೆ ಬೆಳಗಿಸಿ ಕಡಾಯಿ ಇಡುತ್ತಾಳೆ. ಹಾಗೆ ಅಡುಗೆ ಶುರುವಾಗುತ್ತದೆ. ಬಾಣಲಿಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ಕ್ಯಾರೆಟ್ ತುರಿಯನ್ನು ಹಾಕುತ್ತಾಳೆ. ಅಬ್ಬಾ ಅಕ್ಕ, ಈಗ್ಲೇ ಒಳ್ಳೆ ವಾಸನೆ ಬರ್ತಾ ಇದೆ. ಹಸಿ ಕ್ಯಾರೆಟ್ ಹೋಗಿ ಗಮ್ಮನೆ ವಾಸನೆ ಬರ್ತಾ ಇದೆ ಅಕ್ಕ. ಹೌದು ಅಕ್ಕ, ಈ ವಾಸನೆ ನೋಡ್ತಾ ಇದ್ರೆ ನನಗೆ ತಿನ್ಬೇಕು ಅನ್ನಿಸ್ತಾ ಇದೆ. ನಿಲ್ಲಿ, ಇನ್ನೂ ಆಗಿಲ್ಲ. ಈಗ ಹಾಲು ಹಾಕ್ಬೇಕು. ಅವನಿ, ಆ ಹಾಲ್ ಪ್ಯಾಕೆಟ್ ಇಲ್ಕೊಡು. ಆಗ ಅನಾಮಿಕಾ ಹಾಲು ಹಾಕಿ ಕಲಿಸುತ್ತಾ ಇದ್ದರೆ ಆ ವಾಸನೆ ಮಾರ್ಕೆಟ್ ಎಲ್ಲ ವ್ಯಾಪಿಸಲಿಕ್ಕೆ ಶುರುವಾಗುತ್ತೆ. ದಾರಿಯಲ್ಲಿ ಹೋಗುವವರು ನಿಂತು ಕೂಡ ನೋಡಲಿಕ್ಕೆ ಶುರು ಮಾಡ್ತಾರೆ. ಆಗ ದಾರಿಯಲ್ಲಿ ಹೋಗುವವರಲ್ಲಿ ಒಬ್ಬ ವ್ಯಕ್ತಿ ಹೀಗಂತಾನೆ, ಏನಮ್ಮ, ಏನ್ ಮಾಡ್ತಾ ಇದ್ದೀರಾ? ವಾಸನೆ ಅದ್ರಿ ಹೋಗ್ತಾ ಇದೆ. ಕ್ಯಾರೆಟ್ ಹಲ್ವಾ, ಬಿಸಿ ಬಿಸಿಯಾಗಿ ಗಮ್ಮಂತ ಇರುತ್ತೆ, 5 ನಿಮಿಷದಲ್ಲೇ ತಯಾರಾಗುತ್ತೆ. ಹೌದಾ? ಹಾಗಾದ್ರೆ ನಂಗೊಂದ್ ಪ್ಲೇಟ್ ಶುದ್ಧ ಮಾಡಿ. ಇಲ್ಲಿ ಯಾವಾಗ್ಲೂ ತರಕಾರಿ ನೋಡ್ತೀನಿ ಹೊರತು ಹೀಗೆ ಹಲ್ವಾ ಮಾಡೋದು ನೋಡಿಲ್ಲ. ನೋಡಿದ್ಯಾಕ, ಆಗ್ಲೇ ಆರ್ಡರ್ ಬಂದ್ಬಿಟ್ಟು. ಅಕ್ಕ, ಬೇಗ ಸಕ್ಕರೆ ಹಾಕು, ಪಾಕ ಬರ್ಬೇಕಲ್ಲ. ಇಲ್ಲೋಡು, ಹಾಕ್ತಾ ಇದ್ದೀನಿ. ಅಂಜಲಿ, ನೀನು ಆ ಯಾಲಕ್ಕಿ ಪುಡಿ ಕುಟ್ಟಿಡು ಎಂದು ಅನ್ನುತ್ತಲೇ ಅನಾಮಿಕಾ ಸಕ್ಕರೆ ಹಾಕಿ ಬಹಳ ಕಲಿಸುತ್ತಾಳೆ. ಹಲವಾ ಹೊಂದಿಕೊಳ್ಳುತ್ತಾ ಇರುವಾಗ ಅಂಜಲಿ ಯಾಲಕ್ಕಿ ಪುಡಿಯನ್ನ ಚೆಲ್ಲುತ್ತಾಳೆ. ಬಣ್ಣ, ರುಚಿ, ವಾಸನೆ ಅದ್ಭುತವಾಗಿರುತ್ತದೆ. ರೆಡಿ, ಬಿಸಿ ಬಿಸಿ ಕ್ಯಾರೆಟ್ ಹಲ್ವಾ ರೆಡಿ. ಆಗ ಅನಾಮಿಕಾ ಆ ವ್ಯಕ್ತಿಗೆ ಒಂದು ಚಿಕ್ಕದಾದ ಎಲೆಯ ದೊನ್ನೆಯಲ್ಲಿ ಕ್ಯಾರೆಟ್ ಹಲ್ವಾ ಹಾಕಿ ಕೊಡ್ತಾಳೆ. ಅದ್ಭುತ, ತುಂಬಾ ಚೆನ್ನಾಗಿದೆ ಅಮ್ಮ. ಸ್ವೀಟ್ ಸರಿಯಾಗಿ ಸರಿ ಹೋಗಿದೆ. ಇನ್ನೊಂದ್ ಪ್ಲೇಟ್ ಕೊಡಿ, ನಮ್ಮ ಪಾಪುಗೆ ತಗೊಂಡು ಹೋಗ್ತೀನಿ. ಬಹಳ ಸಂತೋಷ ಸರ್. ಆ ವ್ಯಕ್ತಿ ಹೇಳಿದ ಮಾತು, ಆ ಹಲ್ವಾ ವಾಸನೆ ಕ್ಷಣದಲ್ಲಿ ಊರೆಲ್ಲ ವ್ಯಾಪಿಸುತ್ತದೆ. ಮಾರ್ಕೆಟ್ ನಲ್ಲಿರುವ ಜನ ತರಕಾರಿ ತಗೊಳ್ಳೋದನ್ನು ಬಿಟ್ಟು ಹಲ್ವಾಗಾಗಿ ನಿಲ್ಲುತ್ತಾರೆ. ಅಮ್ಮ, ನಂಗೊಂದ್ 2 ಪ್ಲೇಟು. ನಂಗೆ 3 ಪ್ಲೇಟು ಸಿದ್ಧ ಮಾಡಮ್ಮ. ನಿಜಕ್ಕೂ ಈ ವಾಸನೆಗೆ ಅರ್ಧ ಹಸುವೆ ತೀರ ಹೋಗ್ತಾ ಇದೆ. ನಂಗೊಂದ್ ಪ್ಲೇಟ್ ಕೊಡಿ. ಎಲ್ರಿಗೂ ಕೊಡ್ತೀವಿ, ಗಾಬರಿ ಆಗ್ಬೇಡಿ, ಇನ್ನು ತುಂಬಾ ಇದೆ. ಅವನಿ, ನೀನು ದುಡ್ಡನ್ನು ಜಾಗೃತಿಯಾಗಿ ತಗೋ. ಅಂಜಲಿ, ನೀನು ಇನ್ನು ಸ್ವಲ್ಪ ಕ್ಯಾರೆಟ್ ತುರಿದ್ಬಿಡು. ಇರುವ ಹಲ್ವಾ ಆಗಿ ಹೋಗ್ತಾ ಇದೆ, ನಾವು ಮತ್ತೆ ಮಾಡೋಣ. ಸರಿ ಅಕ್ಕ. ಅಮ್ಮೋ, ಜನ ಹೇಗೆ ಬರ್ತಾ ಇದ್ದಾರೆ ನೋಡು. ಇದಕ್ಕೂ ಮೊದ್ಲು ನಮ್ ಮುಖ ಕೂಡ ನೋಡ್ದೆ ಇರೋರು ಈಗ ಕ್ಯೂನಲ್ಲಿ ನಿಂತಿದ್ದಾರೆ. ಅಕ್ಕ, ನಿನ್ನ ಉಪಾಯ ಸೂಪರ್. ಹಸಿ ಕ್ಯಾರೆಟ್ ಅಂದ್ರೆ ಕಿಲೋ 20. ಈಗ 1 ಕಪ್ ಹಲ್ವಾನ 30ಕ್ಕೆ ಮಾರ್ತಾ ಇದ್ದೀವಿ. ಲಾಭ ನೋಡು ಎಷ್ಟು ಬರ್ತಾ ಇದೆ. ದುಡ್ಡು ಮುಖ್ಯ ಅಲ್ಲ ಅಂಜಲಿ, ನಮ್ಮ ಕಷ್ಟ ವೃಥಾ ಆಗಬಾರದು. ನಾವು ಬೆಳೆದ ಬೆಳೆಗೆ ಬೆಲೆ ಬರಬೇಕು ಎಂದು ಅವರು
ಒಂದು ಬಾಣಲೆ ನಂತರ ಇನ್ನೊಂದು ಬಾಣಲೆ ಹಲ್ವಾ ಮಾಡ್ತಾನೆ ಇರ್ತಾರೆ. ತಂದ ಕ್ಯಾರೆಟ್ ಎಲ್ಲ ಆಗಿ ಹೋಗುತ್ತದೆ. ಸಾಯಂಕಾಲವಾಗುವ ಹೊತ್ತಿಗೆ ಅವರ ಹತ್ರ ಒಂದು ಕ್ಯಾರೆಟ್ ಚೂರು ಕೂಡ ಉಳಿದಿರಲಿಲ್ಲ. ಆದ್ರೆ ಅವರ ಪೆಟ್ಟಿಗೆ ತುಂಬಾ ದುಡ್ಡಿರುತ್ತದೆ. ಹಾಗೆ ಸಾಯಂಕಾಲವಾಗುತ್ತದೆ. ಮಾರ್ಕೆಟ್ ಎಲ್ಲ ಖಾಲಿಯಾಗುತ್ತದೆ. ಮೂವರು ಸೊಸೆಯಂದರು ಸಂತೋಷದಿಂದ ಸಾಮಾನನ್ನು ಜೋಡಿಸಿಕೊಳ್ತಾರೆ. ಅಕ್ಕ, ಈ ದಿನ ದುಡ್ಡು ಎಷ್ಟು ಬಂತು ಗೊತ್ತಾ? ನಾವು ಹಸಿ ಕ್ಯಾರೆಟ್ ಮಾರಿದರೆ ಬರೋದಕ್ಕಿಂತ 10 ಪಟ್ಟು ಹೆಚ್ಚು ಬಂದಿದೆ. ನಿಜವಾಗಿನ ನಂಬಲಾರ್ದೆ ಹೋಗ್ತಾ ಇದ್ದೀನಿ. ಮಾವಯ್ಯ ಕೇಳಿದ್ರೆ ಖುಷಿಯಿಂದ ಎಗರಿ ಬೀಳ್ತಾರೆ. ಇದೆಲ್ಲ ನಮ್ಮೆಲ್ಲರ ಖುಷಿ. ನಾವು ಭಯಪಟ್ಟು ಓಡಿ ಹೋಗಿಲ್ಲ, ಧೈರ್ಯದಿಂದ ಆಲೋಚಿಸಿದ್ವಿ. ಬನ್ನಿ ಮನೆಗೆ ಹೋಗೋಣ. ಅತ್ತೆಯವರು ಗಾಬರಿ ಆಗ್ತಾರೆ. ಹಾಗೆ ಅವರು ಮನೆಗೆ ಹೋಗುವ ದಾರಿಯಲ್ಲಿ ಒಳ್ಳೆಯ ಅಕ್ಕಿ, ತೊಗರಿಬೇಳೆ, ಎಣ್ಣೆ, ತರಕಾರಿ, ಅತ್ತೆ ಮಾವಂದಿರಿಗೆ ಔಷಧಿ, ಗಂಡಂದಿರಿಗೆ ಹೊಸ ಬಟ್ಟೆ ಕೂಡ ಕೊಂಡ್ಕೋತಾರೆ. ಮನೆಗೆ ಹೋಗುವ ಹೊತ್ತಿಗೆ ಕತ್ತಲಾಗುತ್ತದೆ. ಶಾರದಾ ಪ್ರಸಾದ್ ಮಕ್ಕಳು ಜಗಲಿ ಹೊರಗೆ ಕೂತ್ಕೊಂಡು ಇವ್ರಿಗಾಗಿ ಎದುರು ನೋಡ್ತಾ ಇರ್ತಾರೆ. ಏನು ಅಂದ್ರೆ, ಮಕ್ಕಳು ಇನ್ನು ಯಾಕೆ ಬಂದಿಲ್ಲ? ಕತ್ತಲಾಗಿ ಹೋಯ್ತು. ಕ್ಯಾರೆಟ್ ಮಾರಾಟವಾಯ್ತೋ ಇಲ್ವೋ? ಬರ್ತಾರೆ ಕಣೆ, ಬಹುಶಃ ಮಾರ್ಕೆಟ್ ತಡವಾಯ್ತೋ ಏನೋ. ಅಲ್ಲೋಡು, ಅವ್ರು ಬರ್ತಾ ಇದ್ದಾರೆ. ಕೈಯಲ್ಲಿ ಚೀಲಗಳು ತುಂಬಾ ಇದೆ. ಮುಖದಲ್ಲಿ ನಗು ಕೂಡ ಕಾಣಿಸ್ತಾ ಇದೆ. ಆಗ ಮೂವರು ಸೊಸೆಯಂದಿರು ಒಳಗೆ ಬರುತ್ತಾರೆ. ಅವರ ಮುಖಗಳು ಸುಸ್ತಾಗಿದ್ದರೂ ಕಣ್ಣಲ್ಲಿ ಸಂತೋಷ ಹೊಳೆಯುತ್ತಾ ಇರುತ್ತದೆ. ಅತ್ತೆಯೇ, ಮಾವಯ್ಯ, ನಾವು ಬಂದ್ಬಿಟ್ವಿ. ಅಮ್ಮಯ್ಯ, ಬಂದ್ರಮ್ಮ ತಾಯಿ. ಏನಾಯ್ತಮ್ಮ, ಯಾಕೆಷ್ಟು ಲೇಟ್ ಆಯ್ತು? ಸಾಮಾನ್ ತಂದಿದ್ದೀರಾ? ಅವನಿ ಚೀಲಗಳನ್ನು ಕೆಳಗಿಡುತ್ತಾ, ಸಾಮಾನಷ್ಟೇ ಅಲ್ಲ ಅತ್ತೆ, ಸಂತೋಷ ಕೂಡ ತಂದಿದೀವಿ. ಮಾವಯ್ಯ, ಈ ದಿನ ಏನಾಯ್ತು ಗೊತ್ತಾ? ನಮ್ಮ ಕ್ಯಾರೆಟ್ ಯಾರು ಕೊಂಡಿರ್ಲಿಲ್ಲ. ಅರೆ, ಯಾರು ಕೊಂಡ್ಕೊಂಡಿಲ್ವಾ? ಮತ್ತೆ ಚೀಲಗಳೇನಮ್ಮ? ಈ ಸಾಮಾನು ಹೇಗೆ ತಂದ್ರಿ? ಕ್ಯಾರೆಟ್ ಮಾರಾಟವಾಗ್ದಿದ್ರೇನು ನಾವ್ ಅದನ್ನ ಹಾಗೆ ಬಿಟ್ಟಿಲ್ಲ. ಅದನ್ನ ಆಗಿಂದಾಗ್ಲೇ ಹಲ್ವಾ ಮಾಡಿ ಮಾರಿದ್ವಿ. ಹಲ್ವಾನ? ಮಾರ್ಕೆಟ್ ಅಲ್ಲ? ಹೌದು ರಮೇಶ್ ಅವರೇ, ಹಸಿ ಕ್ಯಾರೆಟ್ ಯಾರು ಕೊಂಡ್ಕೋತಾ ಇಲ್ಲ ಅಂತ ನನ್ನ ಐಡಿಯಾದಿಂದ ಹಲ್ವಾ ಮಾಡಿದ್ವಿ. ಜನ ಅಂತೂ ಮೈ ಮೇಲ್ ಬಿದ್ದು ಕೊಂಡ್ಕೊಂಡ್ರು. ಇಲ್ಲಿ ನೋಡು, ಈ ದಿನ ಸಂಪಾದನೆ. ಹಾಗೆ ಎಂದು ಅನಾಮಿಕಾ ದುಡ್ಡಿನ ಚೀಲವನ್ನು ಮಾವನ ಕೈಯಲ್ಲಿಡುತ್ತಾಳೆ. ಪ್ರಸಾದ್ ಕಣ್ಣು ಚಮಕಿಸುತ್ತದೆ. ಅರೆ ರಮೇಶು, ಸುರೇಶು, ಅರುಣ್, ನೋಡಿದ್ರಾ ನಿಮ್ಮ ಹೆಂಡತಿಯರ ಜಾಣ್ಮೆ? ಮಣ್ಣಿನಿಂದ ಮಾಣಿಕ್ಯವನ್ನು ತೆಗೆದಿದ್ದಾರೋ. ಅನಾಮಿಕಾ, ನಿಜವಾಗಿ ಹಲ್ವಾ ಮಾಡಿದ್ರಾ? ಎಷ್ಟು ಧೈರ್ಯನೇ ನಿಮ್ಗೆ? ಧೈರ್ಯ ಅಲ್ಲ ಅತ್ತೆ, ಹಸುವೆ. ನಮ್ಮ ಕುಟುಂಬ ಹಸುವಿನಿಂದ ಇರಬಾರ್ದು ಅಂತ ಆ ಆಲೋಚನೆ ಬಂತು. ಅವನಿ ಅಂಜಲಿ ಕೂಡ ಇಲ್ದೇ ಇದ್ದಿದ್ರೆ ನಾನೊಬ್ಬಳೆ ಏನು ಮಾಡೋಕ್ ಆಗ್ತಾ ಇರ್ಲಿಲ್ಲ. ಅವರು ಸಾಮಾನು ತಂದು ಕ್ಯಾರೆಟ್ ತುರ್ದು ಸಹಾಯ ಮಾಡಿದ್ರು. ಅವನಿ, ನಿಂಗಿಷ್ಟು ಜಾಣ್ಮೆ ಇದೆ ಅಂತ ಅಂದ್ಕೊಂಡಿರ್ಲಿಲ್ಲ. ಬಹಳ ಗ್ರೇಟ್. ಎಲ್ಲ ಅಕ್ಕನ ಜಾಣ್ಮೆ. ಅಂಜಲಿ, ನೀನು ತುರಿದ ಕ್ಯಾರೆಟೇ ಹಲ್ವಾಗೆ ರುಚಿ ತಂದಿದೆ. ಹೋಗ್ಲಿ ಬಿಡಿ, ಜೋಕ್ ಮಾಡಬೇಡಿ. ಅತ್ತೆ, ಆ ಚೀಲದಲ್ಲಿ ನಿಮಗಿಷ್ಟವಾದ ಹಣ್ಣು ಕೂಡ ತಂದಿದೀವಿ. ನಿಮ್ ಹೊಟ್ಟೆ ತಣ್ಣಗಿರ್ಲಮ್ಮ. ಸೊಸೆ ಅಂದ್ರೆ ನಿಮ್ ಹಾಗಿರ್ಬೇಕು. ಕಷ್ಟ ಬಂದಾಗ ಕುಗ್ಗಿ ಹೋಗದೆ ಅದನ್ನ ಎದುರಿಸಿ ಗೆದ್ದಿದ್ದೀರಾ. ಈ ದಿನ ನಿಜವಾಗಿ ಹಬ್ಬದ ದಿನ. ರಮೇಶು, ನಾಳೆಯಿಂದ ನಾವು ಕೇವಲ ಕ್ಯಾರೆಟ್ ಮಾರೋದಲ್ಲ, ಮತ್ತೇನ್ ಮಾಡೋಣಪ್ಪ? ತೋಟದಲ್ಲಿ ಒಂದು ಕಡೆ ಚಿಕ್ಕ ಶೆಡ್ ಹಾಕೋಣ. ಅಲ್ಲೇ ನಮ್ಮ ಸೊಸೆಯಂದ್ರು ಬಿಸಿ ಬಿಸಿಯಾಗಿ ಹಲ್ವಾ ಮಾಡ್ತಾರೆ. ನಾವು ಪ್ಯಾಕಿಂಗ್ ಮಾಡಿ ಪಕ್ಕದೂರಲ್ಲಿ ಮಾರೋಣ. ಮಾವೇ ಹೇಳಿದ್ದು ಒಳ್ಳೆ ಆಲೋಚನೆ. ಮೂವರು ಸೊಸೆಯಂದಿರ ಕ್ಯಾರೆಟ್ ಹಲ್ವಾ ಅಂತ ಬೋರ್ಡ್ ಇಡೋಣ. ಹೌದಕ್ಕ, ನಮ್ಮ ಹಲ್ವಕ್ಕೆ ಬ್ರ್ಯಾಂಡ್ ಅದೇ. ನಮ್ಮೂರಲ್ಲೇ ಅಲ್ಲ, ಸಿಟಿಗೆ ಕೂಡ ಕಳ್ಸೋಣ. ನಮ್ಮ ಕಷ್ಟವೆಲ್ಲ ತೀರಿದ ಹಾಗೆ. ಇರಿ, ಮೊದ್ಲು ಕೈಕಾಲು ತೊಳ್ಕೊಂಬನ್ನಿ. ಅನಾಮಿಕಾ, ಆ ಹಲ್ವಾ ಏನೋ ನಮ್ ಕೂಡ ಸ್ವಲ್ಪ ರುಚಿ ತೋರಿಸ್ಬಾರ್ದಾ? ಜನ ಮೈಮೇಲ್ ಬಿದ್ದು ತಿಂದ್ರು ಅಂದ್ರೆ ಎಷ್ಟು ಚೆನ್ನಾಗಿರುತ್ತೋ ನೋಡ್ಬೇಕಲ್ಲ. ತಪ್ಪದೇ ಅತ್ತೆ, ನಿಮಗಾಗಿ ಸ್ವಲ್ಪ ಮಿಗಿಲಿಸಿ ತಂದಿದ್ದೀವಿ. ಆ ರಾತ್ರಿ ಆ ಚಿಕ್ಕ ಮನೆ ನಗುವಿನಿಂದ ತುಂಬಿ ಹೋಗುತ್ತದೆ. ಬಡತನ ಅನ್ನುವ ಕತ್ತಲೆಯನ್ನು ಬುದ್ಧಿವಂತಿಕೆ ಅನ್ನುವ ದೀಪದಿಂದ ಆ ಸೊಸೆಯಂದರು ಓಡಿಸುತ್ತಾರೆ. ಹೊರಗಡೆ ಬೆಳದಿಂಗಳು ಹರಡಿದ್ದರೆ ಎಲ್ಲರೂ ಸೇರಿ ಭವಿಷ್ಯತ್ತಿನ ಬಗ್ಗೆ ಆಸೆಯಿಂದ ಮಾತನಾಡಿಕೊಳ್ತಾ ಇರ್ತಾರೆ. ಸ್ವಲ್ಪ ದಿನಗಳ ನಂತರ ಹಾಗೆ ಅನಾಮಿಕಾ ಆಲೋಚನೆಯಿಂದ ಶುರುವಾದ ಆ ಚಿಕ್ಕ ಪ್ರಯತ್ನ ಈಗ ದೊಡ್ಡ ವ್ಯಾಪಾರವಾಗಿ ಬದಲಾಗಿ ಮನೆಯ ಮುಂದೆ ಮೂವರು ಬಡ ಸೊಸೆಯರ ಸ್ಪೆಷಲ್ ಕ್ಯಾರೆಟ್ ಹಲ್ವಾ ಎನ್ನುವ ಬೋರ್ಡು ಬೆಳಗುತ್ತದೆ. ಅಡಿಗೆ ಮನೆಯಲ್ಲಿ ಅನಾಮಿಕಾ, ಅವನಿ, ಅಂಜಲಿಯರು ದೊಡ್ಡ ದೊಡ್ಡ ಕಡಾಯಿಯಲ್ಲಿ ಹಲ್ವಾ ಮಾಡ್ತಾ ಬ್ಯುಸಿಯಾಗಿರ್ತಾರೆ. ಅಕ್ಕ, ಈ ದಿನ 50 kg ಆರ್ಡರ್ ಬಂದಿದೆ, ಬೇಗ ಮಾಡ್ಬೇಕು. ನನ್ ಕೈ ನೋವಾಗ್ತಾ ಇದೆ. ಆದ್ರೆ ಬರುವ ಲಾಭವನ್ನು ನೋಡ್ತಾ ಇದ್ರೆ ನೋವು ಗೊತ್ತಾಗ್ತಾ ಇಲ್ಲ. ಕಷ್ಟಪಡಿದ್ರೆ ಫಲ ಇರುತ್ತೆ ಅಂಜಲಿ. ನೋಡು, ಒಂದು ಕಾಲದಲ್ಲಿ ತಿನ್ನೋಕೆ ಗತಿ ಇಲ್ದಿದ್ದ ನಾವು ಈಗ 4ವರಿಗೆ ಕೆಲಸ ಕೊಡುವ ಸ್ಥಾಯಿಗೆ ಬಂದಿದ್ದೀವಿ. ಹೌದಕ್ಕ, ಅತ್ತೆಯವರು ಎಷ್ಟು ಸಂತೋಷವಾಗಿದ್ದಾರೋ. ಹಾಗೆ ಆ ಮೂವರು ಸೊಸೆಯಂದರು ತಮ್ಮ ಐಕ್ಯಮತ್ಯದಿಂದ, ಬುದ್ಧಿವಂತಿಕೆಯಿಂದ ಆ ಬಡ ಕುಟುಂಬದ ಹಣೆ ಬರಹವನ್ನೇ ಬದಲಾಯಿಸಿರುತ್ತಾರೆ. ಕಷ್ಟ ಬಂದಾಗ ಭಯಪಡಬಾರದು, ಒಗ್ಗಟ್ಟಾಗಿ ಎದುರಿಸಬೇಕು ಎಂದು ಇವರು ಮೂವರು ನಿರೂಪಿಸುತ್ತಾರೆ. ಆ ಊರಿನಲ್ಲಿ ಈಗ ಯಾರನ್ನು ಕೇಳಿದರೋ ಮೂವರು ಸೊಸೆಯರ ಕ್ಯಾರೆಟ್ ಹಲ್ವಾದ ಬಗ್ಗೆ ದೊಡ್ಡದಾಗಿ ಹೇಳ್ತಾ ಇರ್ತಾರೆ. ಎಲ್ಲರೂ ಸಂತೋಷದಿಂದ, ಆನಂದದಿಂದ ಜೀವಿಸಲಿಕ್ಕೆ ಶುರು ಮಾಡುತ್ತಾರೆ.
ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ.